ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗಮ್ ದಯಾನಂದ ಕುದೂರು. ಸಾಧನೆಯಿಂದ ಗೆದ್ದಂಥ ಮಹನೀಯರ ಮಾಲಿಕೆಗಳಲ್ಲಿ ಮೊದಲನೆಯವರಾಗಿ ನಾನು ವಿಜಯ ಸಂಕೇಶ್ವರರ ಬದುಕಿನ ಘಟನೆಗಳನ್ನು ತಕ್ಕೊಂಬರ್ತಾಯಿದ್ದೇನೆ. ವಿಜಯ ಸಂಕೇಶ್ವರರನ್ನು ಒಂದು ಸರಿ ಕೇಳ್ತಾರೆ, ಸರ್ ನೀವು ಒಂದು ಲಾರಿಯಿಂದ ಪ್ರಾರಂಭ ಮಾಡಿದ್ರಿ, ಈಗ ಸಾವಿರಾರು ಲಾರಿಗಳು ಸಾವಿರಾರು ಬಸ್ಗಳಿದ್ದಾವೆಲ್ಲ, ಹೇಗೆ ಸಾಧ್ಯ ಆಯಿತು ಇದು ಅಂತ. ಅದಕ್ಕೆ ಸಂಕೇಶ್ವರ ಅವರು ಹೇಳ್ತಾರೆ, ನೋಡಿ ಯಾವತ್ತೂ ನಾನು ದುಡ್ಡಿಂದೆ ಓಡಲಿಲ್ಲ, ನಾನು ಹಾಗಂತ ಓಡೋದು ನಿಲ್ಲಿಸ್ತಿಲ್ಲ, ಓಡ್ತಲೇ ಇದ್ದೆ ನಾನು, ಇದರಿಂದ ನಾನು ಗೆಲುವನ್ನು ಮುಟ್ತೆ ಅಂತ. ಇನ್ನೊಮ್ಮೆ ರವಿ ಬೆಳಗೆರೆ ಅದನ್ನು ಪ್ರಸ್ತಾಪ ಮಾಡ್ತಾರೆ. ರವಿ ಬೆಳಗೆರೆ ಅವರು ವಿಜಯ ಸಂಕೇಶ್ವರ ಅವರು ಜೊತೆಯಲ್ಲಿರ್ತಾರೆ. ಒಂದು ಹೋಟೆಲಲ್ಲಿ ಯಾವುದೋ ಕೆಲಸದ ಮೇಲೆ ಹೋಗಿರ್ತಾರೆ. ಸರಿ ರಾತ್ರಿ ತನಕ ಮಾತಾಡ್ತಾ ಮಲಗಿದ್ದಾರೆ. ಆಮೇಲೆ ಲೈಟ್ ಆನ್ ಆಗಿತ್ತಂತೆ. ಟೈಮ್ ನೋಡ್ತಾರೆ 2:30-3 ಗಂಟೆಯ ಆಜುಬಾಜು. ಅಷ್ಟೊತ್ತಿಗಾಗಲೇ ಸ್ನಾನ ಮುಗಿಸಿ ವಿಜಯ ಸಂಕೇಶ್ವರ ಅವರು ಏನೋ ಬರಿತಾ ಇದ್ರಂತೆ. ಸರ್ ಏನು ಮಾಡ್ತಾಯಿದ್ದೀರಿ ಅಂತ. ಏನಿಲ್ಲ, ಬೆಳಗ್ಗೆ ಕಚೇರಿಗಳಿಗೆ ಹೋಗ್ಬೇಕಲ್ಲ, ಅದನ್ನೆಲ್ಲ ಪಟ್ಟಿ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲಿ ಎಷ್ಟೆಷ್ಟೊತ್ತು ಮಾತಾಡಬೇಕು, ಯಾರನ್ನ ಭೇಟಿ ಆಗಬೇಕು ಅಂತ ಈಗೆಲ್ಲ ತೊಗೊಂಡಿದ್ದೀನಲ್ಲ, ಅದು ಪಿಕ್ಚರ್ ತಗೋತಾ ಇದ್ದೀನಿ ಅಂತ. ಸರ್ ಸ್ನಾನ ಆಗಿರೋಂಗೆ ಕಾಣುತ್ತೆ. ಹೌದು, ಸ್ನಾನ ಆಯಿತು, ಪೂಜೆ ಆಯಿತು. ಸರ್ ತುಂಬ ಹೊತ್ತು ಪೂಜೆ ಮಾಡ್ತಾರಲ್ಲ, ನೀವು ಎಷ್ಟೊತ್ತು ಪೂಜೆ ಮಾಡಿದ್ರಿ ಅಂತ. 2 ನಿಮಿಷ ಪೂಜೆ ಮಾಡಿದೆ ಅಂತ. ಆಮೇಲೆ ಹೇಳ್ತಾರೆ, ದುಡಿಮೆಯಲ್ಲಿ ದೇವರನ್ನು ನೋಡುವ ಪರಂಪರೆ, ಅದು ನನ್ನ ಪೂಜೆ, ನಿಜವಾದ ಪೂಜೆ ಅನ್ನೋ ಮಾತನ್ನು ಹೇಳ್ತಾರೆ. ಓದುವ ಇಷ್ಟೆಲ್ಲ ಒತ್ತಡಗಳ ನಡುವೆಯೂ ಕೂಡ ವಿಜಯ ಸಂಕೇಶ್ವರವರು ಓದಿನ ಪ್ರಕಾರವನ್ನು ಬಿಟ್ಟಿರಲಿಲ್ಲ. ಅಂದರೆ ಒಂದು ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ಗಳು ಓದುವಂಥದ್ದು, ಪತ್ರಿಕೆಗಳನ್ನು ಓದುವಂಥದ್ದು, ಪುಸ್ತಕಗಳನ್ನು ಓದುವಂಥ ಅಭ್ಯಾಸಗಳನ್ನು ತುಂಬ ಚೆಂದ ಇಟ್ಕೊಂಡಿದ್ರು. ಅವತ್ತಿಗೆ ಅವರು ಭಾಳ ಇಷ್ಟವಾದದ್ದು ಯಾವುದಪ್ಪ ಅಂದರೆ ತರಂಗ ಪತ್ರಿಕೆಯ ಸಂಪಾದಕರಾಗಿದ್ದಂಥವ್ರು ಸಂತೋಷ್ ಕುಮಾರ್ ಗೋಲ್ವಾಡಿ ಅವರು. ಈ ವಿಜಯ ಸಂಕೇಶ್ವರ ಅವರಿಗೆ ಈ ಎತ್ತರಕ್ಕೆ ಹೋದ ನಂತರವೂ ಕೂಡ ಒಂದು ಆಸೆ ಇತ್ತು. ಏನು ಆಸೆ ಇತ್ತು ಅಂತಂದರೆ, ಅಡ್ಕಾಲ ವಿಜಯ ಕರ್ನಾಟಕ ಪ್ರಾರಂಭ ಮಾಡಿದರು. ಏನು ಆಸೆ ಇತ್ತು ಅಂದರೆ, ಯಾರೋ ಸಿಕ್ಕಿದವ್ರ ಕೈಲಿ ಹೇಳಿದ್ದಾರೆ, ಏನಿಲ್ಲ ನನಗೆ ಸಂತೋಷ್ ಕುಮಾರ್ ಗುಲ್ವಾಡಿ ಅವ್ರ ಜೊತೆ ಕುಂತು ಒಂದು ಮಾತಾಡ್ತಾ ಒಂದು ಕಾಫಿ ಕುಡಿಬೇಕು ಅಂತ ಆಸೆ ಇದೆ ಅಂತ. ಏನು ಸರ್ ಇದು ಭಾಳ ದೊಡ್ಡ ಆಸೆ ಅಂತ ಹೇಳ್ತಿದ್ದೀರಿ, ವ್ಯವಸ್ಥೆ ಮಾಡೋಣ ಬಿಡಿ ಅಂತ ಹೇಳಿ ಆ ಥರದ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ವಿಜಯ ಕರ್ನಾಟಕ ಪ್ರಾರಂಭ ಮಾಡಿದಾಗ 2 ಪತ್ರಿಕೆ ಮಾಡಬೇಕು ಅಂತ ಹೇಳಿ, ಒಂದು ವಾರಪತ್ರಿಕೆ ಮಾಡೋಣ, ಒಂದು ಮಾಸಿಕ ಪತ್ರಿಕೆ ಮಾಡೋಣ ಅಂತ ಹೇಳಿ ಯಾರ ಕೈಲೂ ಹೇಳ್ತಾರೆ, ನೋಡಿ ವಾರಪತ್ರಿಕೆ ಮಾಡ್ತೀನಿ, ಈಗ ಸಂತೋಷ್ ಕುಮಾರ್ ಗುಲ್ವಾಡಿಯವರು ನಮ್ಮ ಪತ್ರಿಕೆ ಸಂಪಾದಕರಾಗಿ ಬರೋದಾಯಿತು ಅಂತಂದರೆ ಒಂದು ವಾರಪತ್ರಿಕೆ ಹೊಸ್ದಾಗಿ ಪ್ರಾರಂಭ ಮಾಡ್ತೀನಿ. ಆ ಥರ ಆಲೋಚನೆಗಳಿರಲಿಲ್ಲ. ಅವ್ರು ಬರ್ತೀನಿ ಅಂದರೆ ಮಾತ್ರ ಮಾಡ್ತೀನಿ ಅಂತ ಯಾರೋ ಹೋಗಿ ಅವರಿಗೆ ಪ್ರಸ್ತಾಪ ಮಾಡ್ತಾರೆ, ಒಪ್ಕೋತಾರೆ ಗುಲ್ವಾಡಿಯವರು. ಹಾಗೆ ಗುಲ್ವಾಡಿಯವರು ಬಂದಾಗ ಸಂಕೇಶ್ವರವರು ಮಾಡಿದಂಥ ಒಂದು ಪತ್ರಿಕೆಯ ಹೆಸರು ನೂತನ ವಾರಪತ್ರಿಕೆ. ಅದರ ಸಂಪಾದಕರು ಸಂತೋಷ್ ಕುಮಾರ್ ಗುಲ್ವಾಡಿಯವರೇ ಆದರು. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಯಾವ ವ್ಯಕ್ತಿಯ ಜೊತೆಗೆ ಕುಂತು ಒಂದು ನಗನಗ್ತಾ ಮಾತಾಡ್ತಾ ಒಂದು ಅರ್ಧ ಗಂಟೆ ಒಂದು ಕಾಫಿ ಕುಡಿಬೇಕು ಅಂತ ಆಸೆ ಪಟ್ಟಂಥ ವ್ಯಕ್ತಿಯವರು ಅವ್ರದ್ದೇ ಸಂಸ್ಥೆಯ ಒಂದು ಪತ್ರಿಕೆಯ ಸಂಪಾದಕರಾಗಿ ಬಂದದ್ದು. ಇದು ಓದಿನ ಫಲ. ಓದಿದಾಗ ಒಂದಷ್ಟು ಜನರ ಪರಿಚಯ ಮತ್ತು ಭೇಟಿ, ಈ ರೀತಿ ಹಂಬಲಗಳು ಕೂಡ ಎಷ್ಟು ಚಂದನ ನೋಡಿ. ಒಬ್ಬ ಸೃಜನಶೀಲ ಲೇಖಕನ, ಸೃಜನಶೀಲ ಬರಹಗಾರನ ಒಂದು ಸಾಮೀಪ್ಯ ಇರಬೇಕು, ಅವರ ಸಹವಾಸ ಇರಬೇಕು ಅಂತ ಹಂಬಲಿಸೋದಿದೆಯಲ್ಲ, ಇದು ಸಂಕೇಶ್ವರವರ ಇನ್ನೊಂದು ಸಾಧನೆ. ಅವರು ಹೇಗೆ ಒಂದು ಲಾರಿಯಿಂದ ಸಾವಿರಾರು ಲಾರಿಗಳಿಂದ ತಮಗೆ ಖಾಸಗಿ ವಿಮಾನವನ್ನು ಮಾಡಿಕೊಳ್ಳುವಂಥ ಎಕರೆಗಟ್ಟಲೆ ಜಾಗದಲ್ಲಿ ಒಂದು ಮನೆ ಕಟ್ಟಿಕೊಂಡು ವಿಜಯ ಕರ್ನಾಟಕ ಅಂತ ಒಂದು ಪತ್ರಿಕೆ ತಕ್ಕೊಂಡು ಅದನ್ನು ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ಅವರು ಕೊಟ್ಟರು, ಮತ್ತು ವಿಜಯವಾಣಿ ಪತ್ರಿಕೆ, ಸಿನಿಮಾ ರಂಗ, ಟ್ರಾನ್ಸ್ಪೋರ್ಟ್, ಇಂಥ ಹಲವಾರು ವಿಭಾಗದಲ್ಲಿ ಎಲ್ಲೆಲ್ಲಿ ಕೈ ಹಾಕ್ತಾರೋ ಅಲ್ಲೆಲ್ಲರೂ ಯಶಸ್ಸನ್ನು ದಾಟ್ತಾ ಹೋದರು. ಹೀಗೆ ಯಶಸ್ಸನ್ನು ದಾಟುವುದರ ಹಿಂದೆ ಇದ್ದಂಥ ಒಂದೇ ಒಂದು ಮಂತ್ರ, ದುಡಿಮೆಯಲ್ಲಿ ದೇವರನ್ನು ಕಂಡದ್ದು. ದುಡಿಮೆಯ ಹಿಂದೆ ಓಡಿದ್ದು ಈ ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ ಮತ್ತೊಬ್ಬರು ಸಾಧಕರ ಕಥೆಯನ್ನು ತಕ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.